ಮನೆಯಲ್ಲಿ ಬಣ ಬಡಿದಾಟ ಹೆಚ್ಚಾಯಿತು. ಶಾಸಕ ಯತ್ನಾಳ್ ಟೀಮ್ ವಿರುದ್ಧ ಶಕ್ತಿ ಪ್ರದರ್ಶನಕ್ಕೆ ಸಭೆ ನಡೆಸಲಾಗಿದೆ. ವಿಜೇಂದ್ರ ಬಣದಿಂದ ನಡೆಯಲಿದೆ ಶಕ್ತಿ ಪ್ರದರ್ಶನ. ವಿಜೇಂದ್ರ ಸೂಚನೆ ಲೆಕ್ಕಿಸದೆ ಇವತ್ತು ಲಿಂಗಾಯತ ಸಭೆ. 10 ಜಿಲ್ಲೆಯ ಮುಖಂಡರು ಇವತ್ತು ಮೀಟಿಂಗ್ನಲ್ಲಿ ಭಾಗಿಯಾಗ್ತಾರೆ. ವೀರಶೈವ ಲಿಂಗಾಯತ ಮಹಾಸಂಗಮದ ಪೂರ್ವ ಸಿದ್ಧತಾ ಸಭೆ. ಕೇಸರಿ ಮನೆಯಲ್ಲಿ ಬಣ ಬಡಿದಾಟ ಹೆಚ್ಚಾಗಿದೆ. ಶಾಸಕ ಯತ್ನಾಳ್ ಟೀಮ್ನ ವಿರುದ್ಧ ಶಕ್ತಿ ಪ್ರದರ್ಶನಕ್ಕಾಗಿ ಸಭೆ. ವಿಜೇಂದ್ರ ಬಣದಿಂದ ನಡೆಯಲಿದೆ ಶಕ್ತಿ ಪ್ರದರ್ಶನ. ವಿಜೇಂದ್ರ ಸೂಚನೆ ಕೊಟ್ಟಿದ್ರು, ಅದನ್ನು ಕೂಡ ಲೆಕ್ಕಿಸದೆ ಇವತ್ತು ಲಿಂಗಾಯತ ಸಭೆ ನಡೆಯುತ್ತೆ. 10 ಜಿಲ್ಲೆಯ ಮುಖಂಡರು ಈ ಮೀಟಿಂಗ್ನಲ್ಲಿ ಭಾಗಿಯಾಗಿದ್ದಾರೆ. ವೀರಶೈವ ಲಿಂಗಾಯತ ಮಹಾಸಂಗಮದ ಪೂರ್ವ ಸಿದ್ಧತಾ ಸಭೆ ಇದು. ಅರಮನೆ ಮೈದಾನದಲ್ಲಿ ನಡೆಯಲಿದೆ ಈ ಮೀಟಿಂಗ್. ಸಭೆಯಲ್ಲಿ ವಿವಿಧ ಮಠಗಳ ಸ್ವಾಮೀಜಿಗಳು ಸಹ ಭಾಗಿಯಾಗ್ತಾರೆ. ಯತ್ನಾಳ್ ಬಣಕ್ಕೆ ಸೆಡ್ಡು ಹೊಡೆಯೋದಕ್ಕೆ ಸಭೆಯನ್ನ ಆಯೋಜನೆ ಮಾಡಲಾಗಿದೆ. ವಿಜಯೇಂದ್ರ ಬಣದಿಂದ ಶಕ್ತಿ ಪ್ರದರ್ಶನ ನಡೆಯುತ್ತೆ. ಶಾಸಕ ಯತ್ನಾಳ್ ಟೀಮ್ನ ವಿರುದ್ಧ ಶಕ್ತಿ ಪ್ರದರ್ಶನಕ್ಕಾಗಿ ವೇದಿಕೆ ಸಜ್ಜಾಗಿದೆ. ಬಿಜೆಪಿಯಲ್ಲಿ ಬಣ ಬಡಿದಾಟ ಮತ್ತೊಂದು ಹಂತವನ್ನ ತಲುಪಿದೆ. ಕೇಸರಿ ಮನೆಯಲ್ಲಿ ಬಣ ಬಡಿದಾಟ ಇದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಹಿರಿಯ ಪ್ರತಿನಿಧಿ ಪ್ರಶಾಂತ್ ನಾಥ್ ಸಂಪರ್ಕದಲ್ಲಿದ್ದಾರೆ. ಪ್ರಶಾಂತ್, ಬಿಜೆಪಿ ವಿಚಾರಕ್ಕೆ ಬರೋದಾದ್ರೆ ಈ ಬಣ ಬಡಿದಾಟ ಹಲವು ತಿಂಗಳುಗಳಿಂದ ನಡೀತಲೇ ಇದೆ. ಇದಕ್ಕೊಂದು ಫುಲ್ ಸ್ಟಾಪ್ ಬೀಳೋ ಲಕ್ಷಣಗಳು ಕಾಣಿಸ್ತಾ ಇಲ್ಲ. ಈಗ ಮತ್ತೊಂದು ಹಂತ ತಲುಪಿದೆ, ಲಿಂಗಾಯತ ಸಭೆ. ಸೊ ಇಡೀ ಲಿಂಗಾಯತ ಸಮುದಾಯದಲ್ಲಿ ಯಾರು ತಮ್ಮವರು ಅನ್ನೋದನ್ನ ಈಗ ಇತ್ಯರ್ಥ ಮಾಡುವಂತ ಸಮಯನ ಇದು. ಯಾಕಂದ್ರೆ ಒಂದು ಬಣ ಯತ್ನಾಳ್ ಪರವಾಗಿದೆ, ಮತ್ತೊಂದಷ್ಟು ಜನ ಈಗ ವಿಜೇಂದ್ರ ಪರವಾಗಿದ್ದಾರೆ. ಸದ್ಯಕ್ಕೆ ಏನ್ ನಡೀತಾ ಇದೆ? ಶ್ವೇತಾ, ಇಡೀ ಬಿಜೆಪಿಯ ವೋಟ್ ಬ್ಯಾಂಕ್ ಲಿಂಗಾಯತ ಸಮುದಾಯ ಯಾವ ಕಡೆ ಹೋಗುತ್ತೆ ಅನ್ನೋದ್ರ ಮೇಲೆ ನಿರ್ಧಾರ ಆಗುತ್ತೆ. ಅಂದರೆ ಬಿಜೆಪಿಯ ಸೀಟ್ಗಳ ಪಡಿಬೋದು, ಬಿಜೆಪಿಯ ವೋಟ್ ಶೇರ್ ನಿರ್ಧಾರ ಆಗೋದು ಲಿಂಗಾಯತರ ಬೆಂಬಲದ ಆಧಾರದ ಮೇಲೆ. ಯಾಕಂದರೆ 2008ರಲ್ಲಿ ಬಿಜೆಪಿಗೆ ಲಿಂಗಾಯತರು ಭರ್ಜರಿಯಾಗಿ ಬೆಂಬಲ ಕೊಟ್ಟರು, ಅಧಿಕಾರಕ್ಕೆ ಬಂದರು. 13ರಲ್ಲಿ ಯಡಿಯೂರಪ್ಪನವ್ರು 10% ವೋಟ್ ಓಡಿದ್ರು, ಬಿಜೆಪಿ ಅಧಿಕಾರ ಕಳ್ಕೊಳ್ತು, 40ಕ್ಕೆ ಹೋಯಿತು. 2018ರಲ್ಲಿ ಅಗೇನ್ ಲಿಂಗಾಯತರ ಬೆಂಬಲ ಸಿಕ್ತು, ಬಿಜೆಪಿ ಅಧಿಕಾರದ ಹತ್ರ ಬಂತು. 2023ರಲ್ಲಿ ಅಗೇನ್ ಯಡಿಯೂರಪ್ಪನವರ ಅಸಮಾಧಾನದ ಕಾರಣದಿಂದಾಗಿ ಬಿಜೆಪಿಗೆ ನಷ್ಟ ಆಯಿತು. 2024ರ ಲೋಕಸಭಾ ಚುನಾವಣೆಗೆ ನೋಡಿದಾಗ ಒಕ್ಕಲಿಗರು ಯಾವ ಪ್ರಮಾಣದಲ್ಲಿ ನರೇಂದ್ರ ಮೋದಿ ಕಾರಣದಿಂದ ಮತ್ತು ಬಿಜೆಪಿ JDS ಮೈತ್ರಿಯ ಕಾರಣದಿಂದ ಕಾಂಗ್ರೆಸ್ನ ವಿರುದ್ಧ ಬಂದರೋ ಆ ಪ್ರಮಾಣದಲ್ಲಿ ಲಿಂಗಾಯತ ಸೀಟ್ಗಳು ಬಿಜೆಪಿಗೆ ಸಿಗಲಿಲ್ಲ. ದಾವಣಗೆರೆ ಬಿಜೆಪಿ ಸೋಲ್ತು, ಚಿಕ್ಕೋಡಿ ಬಿಜೆಪಿ ಸೋಲ್ತು, ಕೊಪ್ಪಳ, ಬಳ್ಳಾರಿ, ರಾಯಚೂರು, ಕಲಬುರಗಿ ಮತ್ತು ಬೀದರ್ ಈ ಕ್ಷೇತ್ರಗಳನ್ನು ಬಿಜೆಪಿ ಸೋತ ನಂತರ ವಿಜೇಂದ್ರರನ್ನ ರಾಜ್ಯ ಅಧ್ಯಕ್ಷರನ್ನಾಗಿ ಮಾಡಿದ್ದೇ ಲಿಂಗಾಯತ ಸಮುದಾಯದ ಮತಗಳು ಚದುರದಿರಲಿ ಅನ್ನುವ ಕಾರಣಕ್ಕೋಸ್ಕರ. ಆದರೆ ಲಿಂಗಾಯತ ಕ್ಷೇತ್ರಗಳಲ್ಲೇ ಬಿಜೆಪಿ ಸೋತ ನಂತರ ಯತ್ನಾಳ್ರು ವಿಜೇಂದ್ರ ವಿರುದ್ಧ ಬಂಡಾಯದ ಬಾವುಟ ಹಾರಿಸ್ತಾರೆ. ಯತ್ನಾಳ್ರು ಲಿಂಗಾಯತ ಸಮುದಾಯದ ವೀರಶೈವ ನಾಯಕರ ಸಭೆಯನ್ನು ಕರೆದು ವಿಜೇಂದ್ರ ಅದರ ಏಕಮೇವಾದ್ವಿತೀಯ ನಾಯಕನಲ್ಲ ಯಡಿಯೂರಪ್ಪನವರಂತೆ ಅನ್ನೋದನ್ನು ಹೇಳುವ ಪ್ರಯತ್ನ ಮಾಡ್ತಾರೆ. ಈಗ ವಿಜೇಂದ್ರರ ಬಣದ ಪರವಾಗಿ ರೇಣುಕಾಚಾರ್ಯ ಲಿಂಗಾಯತ ನಾಯಕರನ್ನು ಒಟ್ಟುಗೂಡಿಸ್ತಕ್ಕಂಥ ಒಂದು ಪ್ರಯತ್ನವನ್ನು ಮಾಡ್ತಿದ್ದಾರೆ. ಶ್ವೇತಾ, ಇದು ನನಗನ್ಸುತ್ತೆ ರಾಜ್ಯ ಅಧ್ಯಕ್ಷರ ಆಯ್ಕೆಯನ್ನು ಹೈಕಮಾಂಡ್ ಅಂತಿಮಗೊಳಿಸುವವರೆಗೂ ಕೂಡ ಈ ಶಕ್ತಿ ಪ್ರದರ್ಶನ ನಡೀತಾನೆ ಇರುತ್ತೆ. ಯಾಕಂದರೆ ಈ ಶಕ್ತಿ ಪ್ರದರ್ಶನ ಯಾರು ಮುಂದಿನ ರಾಜ್ಯಾಧ್ಯಕ್ಷರು ಅನ್ನೋದು, ಈಗ ಯತ್ನಾಳ್ರ ಬಣ ಹೇಳ್ತಾ ಇದೆ ವಿಜೇಂದ್ರರನ್ನ ರಾಜ್ಯಾಧ್ಯಕ್ಷರನ್ನಾಗಿ ಮುಂದುವರಿಸಬೇಡಿ, ಅವರು ಲಿಂಗಾಯತರ ನಾಯಕರಲ್ಲ ಅಂತ. ರೇಣುಕಾಚಾರ್ಯ ಹೇಳ್ತಿದ್ದಾರೆ ಯಡಿಯೂರಪ್ಪನವ್ರ ನಂತರ ನ್ಯಾಚುರಲ್ ಲಿಂಗಾಯತ್ ಲೀಡರ್ ಆಗಿ ವಿಜೇಂದ್ರ ಇದ್ದಾರೆ, ಅವ್ರಿಗೆ ನಮ್ಮ ಬೆಂಬಲ ಇದೆ, ಯತ್ನಾಳ್ರು ವೀರಶೈವ ಸಮುದಾಯದ ನಾಯಕರಲ್ಲ ಅಂತಕ್ಕಂಥದ್ದನ್ನು ರೇಣುಕಾಚಾರ್ಯ ಹೇಳ್ತಿದ್ದಾರೆ. ನೋಡಿ, ಈ ಶಕ್ತಿ ಪ್ರದರ್ಶನದಿಂದ ಸಮುದಾಯದ ನಾಯಕರು ಯಾರು ಅಂತಕ್ಕಂಥದ್ದು ಬಗೆಹರಿಯಲ್ಲ. ಇವು ಚುನಾವಣೆಗಳಲ್ಲಿ ವೋಟ್ ಶೇರ್ ಎಷ್ಟು ಬರುತ್ತೆ, ಸೀಟ್ ಎಷ್ಟು ಬರುತ್ತೆ ಅನ್ನೋದರ ಆಧಾರದ ಮೇಲೆ ನಿರ್ಧಾರ ಆಗಬಹುದಾಗಿರ್ತಕ್ಕಂಥ ಅಂಶಗಳು. ನನಗನ್ಸುತ್ತೆ ಹೊಸ ಬಿಜೆಪಿಯ ರಾಜ್ಯಾಧ್ಯಕ್ಷರ ಆಯ್ಕೆಯನ್ನು ಹೈಕಮಾಂಡ್ ಅಂತಿಮಗೊಳಿಸುವವರೆಗೂ ಕೂಡ ಈ ಒಂದು ಶಕ್ತಿ ಪ್ರದರ್ಶನದ ತೂತು ಮೇಮೆ ರಾಜ್ಯ ಬಿಜೆಪಿಯಲ್ಲಿ ನಡೀತಾನೆ ಇರುತ್ತೆ. ಶ್ವೇತಾ. ಎಸ್, ಥ್ಯಾಂಕ್ ಯು ಪ್ರಶಾಂತ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.